ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ನವದೆಹಲಿಯ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿಯ ಸಹಯೋಗದೊಂದಿಗೆ ಜನಧ್ವನಿ ಸಮುದಾಯ ರೇಡಿಯೋ ಪ್ರಸಾರ ಮಾಡುತ್ತಿರುವ ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ಕೇಳುಗರೆ, ಮಾನವ ಏಕೆ ಪರಿಪೂರ್ಣನಲ್ಲವೋ ಹಾಗೆಯೇ ಎಲ್ಲ ಅಂಕೆ ಸಂಖ್ಯೆಗಳು ಪರಿಪೂರ್ಣವಲ್ಲ. ಪೂರ್ಣವಲ್ಲದ ಸಂಖ್ಯೆಗಳನ್ನ ಭಿನ್ನರಾಶಿ ಎನ್ನುತ್ತೇವೆ. ಭಿನ್ನರಾಶಿಯಲ್ಲಿ ಬರುವ ಅಂಶ ಮತ್ತು ಛೇದ ಅನ್ನೋದನ್ನ ನೀವು ತಿಳಿದುಕೊಂಡಿದ್ದೀರಿ. ಭಿನ್ನರಾಶಿ ಅನ್ನುವುದು ಪೂರ್ಣ ಸಂಖ್ಯೆಯನ್ನು ಭಾಗಿಸಿದ ಮೇಲೆ ದೊರೆಯುವ ಫಲಿತಾಂಶ ಬರೆಯುವ ವಿಧಾನವಷ್ಟೇ. ಕೆಲವೊಮ್ಮೆ ದೊಡ್ಡದಾಗಿರಬಹುದು. ಯಾವ ಸಂದರ್ಭದಲ್ಲಿ ಎಂತಹ ಭಿನ್ನರಾಶಿ ಬರುತ್ತದೆ ಎನ್ನುವುದನ್ನ ತಿಳಿದುಕೊಳ್ಳುವ ಕುತೂಹಲ ನಿಮಗೂ ಇರಬೇಕಲ್ಲ. ಬನ್ನಿ, ಲೆಕ್ಕದ ಕಟ್ಟೆಯಲ್ಲಿ ಇವತ್ತು ರಾಮಪ್ಪ, ಲಕ್ಷ್ಮಿ ಮತ್ತು ನಾಗೇಶರಿಗೆ ಭಿನ್ನರಾಶಿಯ ವಿವಿಧ ಬಗೆಗಳಾದ ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಅವರ ಜೊತೆ ಕಿವಿ ಕೊಡೋಣ. ತರಕಾರಿ ಕ್ಯಾರೆಟ್, ಟೊಮೊಟೊ, ಬೀಟ್ರೂಟ್, ಮೂಲಂಗಿ, ಕೀರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಬನ್ರಿ ತರಕಾರಿ. ರೀ ಅಯ್ಯೋ, ತರಕಾರಿ ಅವನ್ ಬೇರೆ ಬಂದಿದ್ದಾನೆ. ಮನೇಲಿ ನೋಡಿದ್ರೆ ಸಾಂಬಾರ್ ಮಾಡಕ್ ಯಾವ ಕಾಳುಗಳು ಇಲ್ಲ, ತರಕಾರಿ ಇಲ್ಲ. ಇವ್ರು ನೋಡಿದ್ರೆ ಮನೇಲಿಲ್ಲ. ಒತ್ನಂತೆ ಇದ್ದ ಎತ್ತಾಗೋದ್ರು. ಲಕ್ಷ್ಮೀ, ನಾಗೇಶ ಈ ಹಾಳಾದವ್ ಎತ್ತಾಗೋದ್ವೋ. ಮನೇಲಿ ಇರಲ್ಲ ಅಂತವೆ. ಈ ಅಪ್ಪ ಮಕ್ಳಿಗೆಲ್ಲ ಕಾಲಲ್ಲಿ ಚಕ್ರ ಇದೆಯೇನೋ. ಏ ಲಕ್ಷ್ಮೀ, ನಾಗೇಶ. ಅಮ್ಮ ಯಾಕಮ್ಮ, ಏನಾಯ್ತಮ್ಮ? ಇಷ್ಟೊಂದ್ ಗಾಬ್ರಿನ್ ಕೂಕತ್ತಿದ್ಯಾ? ಲಕ್ಷ್ಮಿ, ಎಲ್ಲೋಗಿದ್ದೆ? ಅಷ್ಟೊತ್ತಿಂದ ಗಂಟ್ಲ ಹರ್ಕೋತಿದ್ದೀನಿ. ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿದ್ದಮ್ಮ. ಏನೇ ನೀನು ಸ್ವಲ್ಪ ಹೊತ್ತಾದ್ರೂ ಮನೇಲಿರಲ್ಲ ಅಂತೀಯಲ್ಲ. ಎಷ್ಟೊತ್ತಲ್ಲಿ ನೋಡಿದ್ರು ಆ ಫ್ರೆಂಡ್ ಮನೆ ಈ ಫ್ರೆಂಡ್ ಮನೆ ಅಂತ ಹೋಗ್ತಾನೆ ಇರ್ತೀಯ. ಅಮ್ಮ, ರಾತ್ರಿ ಕವಿತಾನ ಹತ್ರ ನೋಟ್ಸ್ ಇಸ್ಕೊಂಡಿದ್ದೆ. ಅದನ್ನ ಬರ್ದ್ ಮುಗಿಸಿ ಇವಾಗ ಕೊಡೋಕ್ ಹೋಗಿದ್ದೆ ಅಮ್ಮ. ಅಲ್ವೇ ಲಕ್ಷ್ಮಿ, ತರಕಾರಿ ಅವನ್ ಬಂದ್ರೆ ಹೇಳು ಅಂದಿದ್ನಲ್ಲ. ಹೂನಮ್ಮ, ಮರ್ತಿಲ್ಲ. ನೀನ್ ಹೇಳಿದ್ದಲೆ ತರಕಾರಿ ಅವನ್ ಬಂದ್ರೆ ಕೂಗು ಅಂತ. ಅದಕ್ಕೆ ತರಕಾರಿ ಅವನ್ನ ನೋಡಿದ ತಕ್ಷಣ ನಿನ್ಗೆ ಹೇಳೋಣ ಅಂತ ಓಡ್ ಬಂದೆ. ಲಕ್ಷ್ಮಿ, ನಿಮ್ಮ ಅಪ್ಪ ಹೊತ್ ಮೂಡಕ್ ಮುಂಚೆ ಹೆದ್ದೋದವ್ರು ಇನ್ನೂ ಮನೆ ಕಡೆ ತಿರುಗ್ ನೋಡಿಲ್ಲ. ಆಮೇಲೆ ನೀನ್ ಬೇರೆ ಕಾಣ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಕೂಗ್ತಿದ್ದೆ. ಹೋಗು, ನಿಮ್ಮ ಅಪ್ಪ ಎಲ್ಲಿ ನಿಂತಿದಾರೋ ಹೋಗಿ ಕರ್ಕೊಂಡ್ ಬಾ. ಅಮ್ಮ, ಅಪ್ಪ ಎಲ್ಲೋಗಿದ್ದಾರೋ ಕಾಣೆ. ಆಮೇಲೆ ಬರ್ತಾರ ಬಿಡು. ನೀನೇ ಹೋಗಿ ತರಕಾರಿ ತಕ್ಕಮ್ಮ, ಇಲ್ಲ ಅಂದ್ರೆ ತರಕಾರಿ ಮಾರೋನು ಹೊಂಟೋಗ್ಬಿಡ್ತಾನೆ. ಏ ಲಕ್ಷ್ಮಿ, ನಿಮ್ಮ ಅಪ್ಪ ಏನ್ ದುಡ್ಡು ಕೊಟ್ ಮಡ್ಗವ್ರ ನನ್ಗೆ? ನನ್ನ ಹತ್ರ ಹಣೆಗತ್ಸ್ಕೊಳಕ್ಕೂ ₹1 ಇಲ್ಲ. ಹೋಗಿ ಜಲ್ದಿ ಕರ್ಕೊಂಡ್ ಬಾ, ಹೋಗೋ. ಸರಿ ಅಮ್ಮ, ಆಯ್ತು, ಹೋಗ್ ಕರ್ಕೊಂಡ್ ಬರ್ತೀನಿ. ಲೋ ನಾಗೇಶ, ಏನೇ ಇದು? ನಾನು ಅಷ್ಟೊತ್ತಿಂದ ನಾಗೇಶ ಲಕ್ಷ್ಮಿ ಅಂತ ಗಂಟ್ಲ ಹರಿದೋಗಾಗಿ ಕೂಗ್ತಿದ್ರು. ನೀ ಇಲ್ಲೇ ಇದೆಯಲ್ಲ, ಏನು ಅಂತ ಕೇಳಕ್ ಆಗ್ತಾ ಇರ್ಲಿಲ್ವಾ ನಿಂಗೆ? ಅಮ್ಮ, ನಾನ್ ಬಸ್ ಓಡಿಸ್ತಾ ಇದ್ದೆ. ನೀನ್ ಕೂಗಿದ್ ನಂಗೆ ಕೇಳಿಸ್ಲಿಲ್ಲ.
ದಾರಿ ಬಿಡಿ, ನಾನ್ ಬಸ್ ನೋಡಿಸ್ಬೇಕು, ದಾರಿ ಬಿಡಿ. ಲೋ ನಾಗೇಶ, ಯಾವ ಹಾಳಾದ್ ಬಸ್ ಓಡಿಸ್ತೀಯ? ತಿನ್ನೋಕ್ ಮಾತ್ರ ನನ್ಗೆ ಅದ್ ಬೇಕು ಇದ್ ಬೇಕು ಅಂತೀಯ. ಸ್ವಲ್ಪ ಸಹಾಯ ಮಾಡಕ್ ಆಗಲ್ವಾ? ಹೋಗು, ಆ ತರಕಾರಿ ಅವನ್ನ ಅಣ್ಣ ಸ್ವಲ್ಪ ಇರಿ, ನಮ್ ಮನೇಲಿ ತರಕಾರಿ ತಗೋತೀವಿ ಅಂತ ನಿಲ್ಸು, ಇಲ್ಲಾಂದ್ರೆ ಅವನು ಹೊರಟೋಗ್ತಾನೆ. ಓಡು ಬೇಗ. ಅಮ್ಮ ನೀನೇ ಹೋಗ್ ತಕೋ, ನಾನ್ ಬಸ್ ನೋಡಿಸ್ಬೇಕು. ಲೋ ನಾಗೇಶ, ನನ್ನ ಹತ್ರ ದುಡ್ಡಿದ್ದಿದ್ರೆ ನಾನು ಅವಾಗ್ಲೇ ತಕೋತಿದ್ದೆ. ನಿನ್ನ ಹತ್ರ ಬಂದು ಯಾಕೆ ಈ ರೀತಿ ಹೇಳ್ತಿದ್ದೆ ಹೇಳು? ಸರಿ ಬಿಡು, ದುಡ್ಡಿಲ್ಲ ಅಂದ್ಮೇಲೆ ತರಕಾರಿ ಅವನು ಹೋಗ್ಲಿ ಬಿಡಮ್ಮ, ಸುಮ್ನೆ ಯಾಕೆ ಅವನ್ನ ನಿಲ್ಸ್ಕೊಳ್ಳೋದು? ನಾಗೇಶ, ನಿನ್ ತಲಾಟೆ ಸಾಕು. ಅಪ್ಪನ್ ಕರ್ಕೊಂಡ್ ಬರಕ್ಕೆ ಲಕ್ಷ್ಮಿ ಹೋಗಿದ್ದಾಳೆ. ಅಲ್ಲಿವರೆಗೆ ತರಕಾರಿ ಮರೋನ್ನ ಸ್ವಲ್ಪ ಇರೋದು ಕೇಳು ಹೋಗೋ. ಸರಿ ಅಮ್ಮ, ತರಕಾರಿ ಅವನು ಹೋಗದೆ ಇರೋ ಹಾಗೆ ನಿಲ್ಲಿಸ್ಕೊಳ್ತೀನಿ. ನೀವು ಅಪ್ಪ ಬಂದ ತಕ್ಷಣನೇ ದುಡ್ಡಿಸ್ಕೊಂಡ್ ಬೇಗ ಬನ್ನಿ. ಸರಿ ನಾಗೇಶ, ಬೇಗ ಹೋಗು. ಅವನ್ ಜೊತೆ ಏನು ತರ್ಲೆ ಮಾಡ್ಬೇಡ, ತೆಪ್ಪಗ್ ಬಾಯಿ ಮುಚ್ಕೊಂಡಿರು. ನಾನು ಬೇಗ ಬರ್ತೀನಿ. ಇದೋ ಹೊರಟೆ. ಡ್ರನ್ 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 ಡ್ರನ್, ಪೀಮ್ ಪೀಮ್ ಪೀಮ್, ಡ್ರನ್ ಡ್ರನ್. ಅಮ್ಮ ಅಮ್ಮ, ಲಕ್ಷ್ಮಿ, ಬಂದ್ಯಾ? ಅಪ್ಪ ಎಲ್ಲೇ? ನಿಮ್ಮ ಅಪ್ಪನ್ ಕರ್ಕೊಂಡ್ ಬಾ ಅಂತ ಕಳ್ಸಿದ್ರೆ ಅಮ್ಮ ಅಮ್ಮ ಅದೊಂದೇ. ಒಬ್ಳೆ ಬಂದಿದ್ಯಲ್ಲ, ಯಾಕೆ ನಿಮ್ಮಪ್ಪ ಸಿಗ್ಲಿಲ್ವಾ? ಸರಿಯಾಗಿ ಎಲ್ಲಾ ಕಡೆ ಹುಡುಕ್ದಿಯಾ ಇಲ್ವೋ? ಅಮ್ಮ ಯಾಕಮ್ಮ ಇಷ್ಟೊಂದ್ ಆತ್ರ ಪಡ್ತಿದ್ಯಾ? ಅಪ್ಪನ್ನ ಹುಡುಕಿದೆ, ಸಿಕ್ಕಿದ್ರು. ಮತ್ತೆ ಅವ್ರೆಲ್ಲೇ? ಎಲ್ಲಿ ಲಕ್ಷ್ಮಿ? ನಾನು ಜೊತೆಲೆ ನಿಮ್ಮ ಅಪ್ಪನ್ ಕರ್ಕೊಂಡ್ ಬಾ ಅಂತ ತಾನೇ ಹೇಳಿದ್ದು. ಅಮ್ಮ, ಅಪ್ಪ ಪಂಚಾಯಿತಿ ಕಟ್ಟೆಯಲ್ಲಿ ಕುತ್ಕೊಂಡಿದ್ದಾರೆ. ಪಂಚಾಯಿತಿ ಮುಗಿಸ್ಕೊಂಡ್ ಬರ್ತೀನಿ ನಡಿ ಅಂದ್ರು. ತರಕಾರಿ ತಗೊಳ್ಳೋಕೆ ದುಡ್ಡನ್ನ ಕೊಟ್ಟಿ ಕಳ್ಸಿದ್ದಾರೆ, ತಗೊಳ್ಳಿ. ಓ ಸರಿ ಆಯ್ತು, ಕೊಡು ದುಡ್ಡನ್ನ ಬೇಗ. ತರಕಾರಿ ಅವ್ನ್ ಕಾಯ್ತಾ ಇರ್ಬೇಕು, ನಾನು ಹೋಗ್ತೀನಿ. ಅಮ್ಮ ನಾನು ಬರ್ತೀನಿ ನಿನ್ ಜೊತೆ. ಬೇಡ ಲಕ್ಷ್ಮಿ, ಮನೇಲಿ ಯಾರು ಇಲ್ಲ. ಮನೆ ನೋಡ್ಕೊಂಡು ನೀನ್ ಇಲ್ಲೇ ಇರು. ನಾನ್ ಬೇಗ ತರಕಾರಿ ತೂಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಅಮ್ಮ, ಆಯ್ತು, ನಾನ್ ಮನೆಯಲ್ಲೇ ಇರ್ತೀನಿ, ಬೇಗ ಹೋಗಿದ್ ಬಾ. ಲಕ್ಷ್ಮಿ, ಲಕ್ಷ್ಮಿ, ಈ ತರಕಾರಿ ಸ್ವಲ್ಪ ಒಳಗಡೆ ಇಡೆ ಅಂದ್ರೆ ಎಲ್ಲೋದ್ಲಿ ಇವಳು? ಮನೆ ನೋಡ್ಕೊಂಡು ಇರು ಅಂತ ಹೇಳಿದ್ರೆ ಕಾಣಿಸ್ತಾನೆ ಇಲ್ವಲ್ಲ? ಲಕ್ಷ್ಮಿ, ಲಕ್ಷ್ಮಿ. ಅಮ್ಮ ನಾನು ಅಡ್ಗೆ ಮನೆಯಲ್ಲಿ ಇದ್ದೀನಿ. ಯಾಕಮ್ಮ? ಅಡ್ಗೆ ಮನೇಲಿ ಏನ್ ಮಾಡ್ತಿದೀಯೇ? ಅಯ್ಯೋ ಅಮ್ಮ, ಬೆಂಕಿ ಕೆಟ್ಟೋಗ್ತಿತ್ತು, ಉರ್ಬಿ ಕಸ್ತಾ ಇದ್ದೆ. ಎಷ್ಟು ದಿರು ಕಸೋಕೆ ಆಗ್ತಿಲ್ಲ, ನೀನೇ ಸರಿ ಇದಕ್ಕೆ. ನಾನ್ ಬಂದ್ ಕತ್ತಿಸ್ಕೊಂತಿದ್ದೆ, ನೀನ್ ಯಾಕೆ ಕತ್ಸೋಕ್ ಹೋದೆ? ಸರಿ, ಅಪ್ಪ ಬಂದ್ರಾ? ಇಲ್ಲಮ್ಮ, ಇನ್ನೂ ಬಂದಿಲ್ಲ. ಡ್ರನ್ ಡ್ರನ್ ಪೀಮ್ ಪೀಮ್. ಅಮ್ಮ ಅಮ್ಮ, ನೋಡಿ ಅಪ್ಪ ಬರ್ತಿದ್ದಾರೆ. ಓಹೋ ನಾಗೇಶ, ಇವಾಗ ಪಂಚಾಯ್ತಿ ಮುಗೀತು ಅನ್ಸುತ್ತೆ ನಿಮ್ ಅಪ್ಪಂಗೆ. ಹೊತ್ ನೋಡಿದ್ರೆ ನೆತ್ತಿ ಮೇಲ್ ಬರೋ ಹೊತ್ತಾಯ್ತು. ಅನ್ನ ಮಾಡಿ ಇಟ್ಟಿದೀನಿ, ಸಾಂಬಾರ್ ಮಾಡ್ಬೇಕು. ಬಿಡು ದಾರಿನ, ಮನೆ ಒಳಗಡೆ ಹೋಗ್ಬೇಕು. ಬಾಗಿಲ್ ಗಡ್ಲಾಗ್ ಯಾಕೆ ನಿಂತಿದೀಯಾ? ಸರಿ ಅಮ್ಮ, ಹೋಗಿ. ಇವಾಗ ದಾರಿ ಬಿಟ್ನಲ್ಲ. ಅಪ್ಪ ಅಪ್ಪ, ಯಾವ್ದಪ್ಪ ಇವತ್ ಪಂಚಾಯ್ತಿ ಇದು? ಅದೇ ಕಣನಾಗೆ ಮುಂದಿನ ತಿಂಗಳು ನಮ್ಮೂರ್ಲಿ ಮಾದೇಶ್ವರನ್ ಜಾತ್ರೆ ಇದೆಯಲ್ಲ, ಅದ್ರ ಬಗ್ಗೆ ಪಂಚಾಯತಿ ಸೇರ್ಕೊಂಡಿದ್ದು. ಅಪ್ಪ, ಜಾತ್ರೆನಾ? ಅದ್ರ ಬಗ್ಗೆ ಯಾಕೆ ಪಂಚಾಯ್ತಿ ಸೇರ್ಕೋಬೇಕಿತ್ತು? ಅದೇನಾಗೆ ಜಾತ್ರೆಯಲ್ಲಿ ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಲ್ಲ ನಿನ್ಗೆ? ಅದನ್ನ ನಾವು ಗುಂಪುಗಳಾಗಿ ಮಾಡ್ತಿದ್ವು. ಅಪ್ಪ, ಹಾಗಾದ್ರೆ ನಿಂಗೆ ಯಾವ ಕೆಲಸ ವಹಿಸ್ಕೊಟ್ರು? ನನಗೆ ದೇವಸ್ಥಾನಕ್ಕೆ ಲೈಟ್ ಹಾಕೋ ಕೆಲಸ ವಹಿಸಿದ್ದಾರೆ. ಇದೇ ತರ ಒಬ್ಬೊಬ್ರಿಗೆ ಒಂದೊಂದ್ ಕೆಲಸ ವಹಿಸಿದ್ದಾರೆ. ಅಪ್ಪ ಅಪ್ಪ, ಯಾವಾಗ ಬಂದೆಪ್ಪ? ಇವಾಗ ತಾನೇ ಬಂದೆ ಲಕ್ಷ್ಮಿ. ನಿನ್ ತಮ್ಮನ್ ನೋಡು, ಮನೆ ಒಳಗೆ ಹೋಗೋಕೆ ಬಿಡದೆ ಏನ್ ಪಂಚಾಯತಿ ಜಾತ್ರೆ ಯಾವಾಗ, ನಿನ್ ಕೆಲ್ಸ ಏನು ಅಂತ ಕೇಳ್ತಾ ಇದ್ದಾನೆ. ಏ ನಾಗೇಶ, ಅಪ್ಪ ಬಂದ ತಕ್ಷಣ ಕಪ್ಪೆ ತರ ಒಟ್ಗುಟ್ಕೋಕೆ ಶುರು ಮಾಡ್ಕೊಂಡ. ಅದನ್ನ ಕೇಳಿಸ್ಕೊಂಡ್ ಪೇಪರ್ ಹಾಕ್ಸ್ತೀಯೇನೋ? ಸುಮ್ನೆ ಇರು. ಅಲ್ಲ ಅಕ್ಕ, ಜಾತ್ರೆಲಿ ಅಪ್ಪ ದೀಪ ಹಾಕ್ಸ್ಬೇಕಂತೆ, ಅದ್ರ ಬಗ್ಗೆ ಕೇಳ್ತಾ ಇದೆ ಅಷ್ಟೇ. ಎಲ್ಲಾರ್ದು ಪ್ರಶ್ನೆ ಕೇಳಕ್ಕಾಗುತ್ತೆ ನಿನ್ಗೆ. ಒಂದ್ ಪ್ರಶ್ನೆ ಕೇಳಿದ್ರೆ ಮಾತ್ರ ಉತ್ತರ ಹೇಳಕ್ ಆಗಲ್ಲ. ಹೋಗಕ್ಕ, ನಾನೇನು ಅಷ್ಟು ಪೆದ್ದ ಅಲ್ಲ. ನಾನ್ ಯಾವ ಪ್ರಶ್ನೆಗೆ ಉತ್ತರ ಹೇಳಿಲ್ಲ, ಹೇಳು ನೋಡೋಣ. ನಾಗೇಶ, ಮೊನ್ನೆ ನಿನ್ ಫ್ರೆಂಡ್ ಚಂದ್ರು ಏನೋ ಪ್ರಶ್ನೆ ಕೇಳ್ದ, ನನಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂತ ನೀನೇ ಹೇಳಿದಲ್ಲೋ. ಹೋಗಕ್ಕ, ಅವನ್ ಬರೀ ತರಳೆ ಪ್ರಶ್ನೆನೇ ಕೇಳ್ತಾನೆ, ಅದಕ್ಕೆಲ್ಲ ಉತ್ತರ ಹೇಳಕ್ ಆಗುತ್ತಾ? ಅದಕ್ಕೆ ಹೇಳಲಿಲ್ಲ ಅಷ್ಟೇ.
ನೋಡಪ್ಪ, ಬರೇ ಸುಳ್ಳು ಹೇಳ್ತಾನೆ. ಈ ನಾಗೇಶ ಆಟ ಆಡ್ತಾ ಇರ್ಬೇಕಾದ್ರೆ ಚಂದ್ರು ಒಂದ್ ಪ್ರಶ್ನೆ ಕೇಳಿದಂತೆ. ಈ ಪೆದ್ದ ಅದಕ್ಕೆ ಉತ್ತರ ನಂಗೆ ಗೊತ್ತಿಲ್ಲ, ಅಕ್ಕನ ಹತ್ರ ಹೇಳ್ಸ್ಕೊಂಡ್ ಬರ್ತೀನಿ ಅಂತ ನನ್ನ ಹತ್ರ ಓಡ್ ಬಂದಿದ್ದಾನೆ, ಗೊತ್ತಾ? ಏ ನಾಗೇಶ, ಅವತ್ತು ನನ್ನ ಹತ್ರ ಓಡ್ ಬಂದಿದ್ಯೋ ಇಲ್ವೋ? ಹೋಗಕ್ಕ, ಏನನ್ನ ಹೇಳ್ಬೇಡ, ನಾನೇ ನಿನ್ನ ಹತ್ರ ಬಂದಿರ್ಲಿಲ್ಲ. ನಾಗೇಶ, ಲಕ್ಷ್ಮಿ, ಸ್ವಲ್ಪ ಬಿಟ್ರೆ ಸಾಕಂಡ್ರ ಜಗಳ ಶುರು ಮಾಡ್ತೀರಾ. ಯಾಕೋ ನಾಗೇಶ, ನಿಂಗೆ ಉತ್ತರ ಗೊತ್ತಿಲ್ಲದೆ ಇರೋದು ಅದ್ಯಾವ ಪ್ರಶ್ನೆನೋ? ಅದೇ ಅಪ್ಪ, ಭಿನ್ನರಾಶಿಗಳಲ್ಲಿ ಎಷ್ಟು ವಿಧ ಅಂತ. ಲಕ್ಷ್ಮಿ, ಯಾಕಮ್ಮ ನಿನಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವಾ? ಯಾಕೆ ನಾಗೇಶ್ನಿಗೆ ನೀನು ಅದಕ್ಕೆ ಉತ್ತರ ಹೇಳ್ಕೊಳ್ಳಿಲ್ಲ? ಇಲ್ಲಪ್ಪ, ಭಿನ್ನರಾಶಿ ಅಂದ್ರೆ ಗೊತ್ತಿತ್ತು, ಆದ್ರೆ ಅದ್ರಲ್ಲಿ ಬೇರೆ ಬೇರೆ ವಿಧ ಇದೆ ಅಂತ ಗೊತ್ತಿರ್ಲಿಲ್ಲ. ಅಪ್ಪ, ಹಾಗಾದ್ರೆ ಅವತ್ತು ಹೇಳ್ಕೊಟ್ರಲ್ಲ ಭಿನ್ನರಾಶಿ, ಅದ್ರಲ್ಲೂ ವಿಧಗಳಿವ್ಯಾ? ಹೌದು ಲಕ್ಷ್ಮಿ, ಅದ್ರಲ್ಲೂ ವಿಧಗಳಿವೆ. ಏ ನಾಗೇಶ, ಅವತ್ತು ಭಿನ್ನರಾಶಿ ಅಂದ್ರೆ ಏನು ಅಂತ ಹೇಳ್ಕೊಟ್ನಲ್ಲ, ಹೇಳು ನೋಡೋಣ. ಅಪ್ಪ, ಭಿನ್ನರಾಶಿ ಅಂದ್ರೆ ಒಂದು ಪೂರ್ಣ ವಸ್ತುವಿನ ಅಥವಾ ಒಂದು ಗುಂಪಿನ ಸಮಭಾಗಗಳಲ್ಲಿ ಆಯ್ದ ಭಾಗವನ್ನು ಭಿನ್ನರಾಶಿ ಅಂತ ಕರಿತೀವಿ. ನಾಗೇಶ, ತುಂಬಾ ಚೆನ್ನಾಗಿ ಹೇಳ್ದಿ ಮಗನೇ, ಸ್ವಲ್ಪನೂ ತಪ್ಪಿಲ್ದೋ ರೀತಿ. ನೋಡಿದ್ಯಾಪ್ಪ, ನಾನ್ ಪೆದ್ದ ಅಲ್ಲ. ಭಿನ್ನರಾಶಿಲಿ 2 ಅಂಗಗಳಿವೆ ಅಂತಾನು ನಂಗೆ ಗೊತ್ತು ಅಪ್ಪ. ಓ, ಅದು ಗೊತ್ತಾ? ಭಿನ್ನರಾಶಿ ಅಂಗಗಳು ಯಾವುವು ಹೇಳು ನೋಡೋಣ. ಅಪ್ಪ, ಭಿನ್ನರಾಶಿ 2 ಅಂಗಗಳು, ಒಂದು ಛೇದ, ಇನ್ನೊಂದು ಅಂಶ ಅಲ್ವಾ ಅಪ್ಪ? ನಾಗೇಶ, ಸರಿಯಾಗಿ ಹೇಳ್ದೆ ಕಣೋ. ಭಿನ್ನರಾಶಿ 2 ಅಂಗಗಳು, ಛೇದ ಮತ್ತು ಅಂಶ. ಅದ್ ಸರಿ, ಭಿನ್ನರಾಶಿಗೆ ಒಂದು ಉದಾಹರಣೆ ಕೊಡು ನೋಡೋಣ. ಅಪ್ಪ, ಏನಪ್ಪ ನನ್ ಪರೀಕ್ಷೆ ಮಾಡ್ತಿದ್ಯಾ? ಅರ್ಧ, ಕಾಲು, ಮುಕ್ಕಾಲು ಇವೆಲ್ಲ ಭಿನ್ನರಾಶಿಗಳು ಅಪ್ಪ. ಏ ಬಿಡೋ ನಿನ್ ಜಂಬಾನ, ನಿನ್ಗಷ್ಟೇ ಗೊತ್ತಿರೋದು. ಏನಿಲ್ಲ ಅಕ್ಕ, ನಂಗೆ ಎಲ್ಲನ್ನೂ ಗೊತ್ತು. ನಾಗೇಶ, ಹಾಗಿದ್ರೆ ಅರ್ಧವನ್ನು ಹೇಗೆ ಬರಿತೀವಿ ಹೇಳು ನೋಡೋಣ. ಅಕ್ಕ, ಯಾಕೆ ನಿಂಗ್ ಗೊತ್ತಿಲ್ವಾ? ಅರ್ಧವನ್ನು ಬರಿಬೇಕಾದ್ರೆ ಮೇಲೆ 1, ಅದರ ಕೆಳಗೆ ಸಣ್ಣ ಗೆರೆ, ಗೆರೆಯ ಕೆಳಗೆ 2 ಅಂತ ಬರಿತೀವಿ. ಓದ್ಬೇಕಾದ್ರೆ 2ನೇ 1 ಅಂತ ಓದ್ತೀವಿ, ಸರಿ ಅಲ್ವಾ ಅಪ್ಪ? ಹೌದು ನಾಗೇಶ, ಅರ್ಧವನ್ನ 2ನೇ 1 ಅಂತಾನೆ ಕರೆಯೋದು. ಅಕ್ಕ, ಈಗ ನಾನು ನಿಂಗೆ ಒಂದ್ ಪ್ರಶ್ನೆ ಕೇಳಲಾ? ಓ, ಕೇಳೋ ನಾಗೇಶ, ಅದೇನ್ ಪ್ರಶ್ನೆ ಕೇಳ್ತೀಯ ಅಂತ. ಅಕ್ಕ, 4ನೇ 3 ಏನಂತ ಕರೀತಾರೆ? ಅಯ್ಯೋ, ನನ್ಗಷ್ಟು ಗೊತ್ತಿಲ್ವಾ ನಾಗೇಶ. 4ನೇ 3 ಮುಕ್ಕಾಲು ಅಂತ ಕರೀತಾರೆ. ನಾಗೇಶ, ಲಕ್ಷ್ಮಿ, ನಾನು ಭಿನ್ನರಾಶಿ ಬಗ್ಗೆ ಹೇಳ್ಕೊಟ್ಟಿದ್ದಲ್ಲ, ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಅದ್ ಸರಿ, ನಿಮ್ಮಿಬ್ರದ್ದು ಊಟ ಆಯ್ತಾ? ಇಲ್ಲಪ್ಪ, ಅಡುಗೆ ಅಂದಾಗ ನೆನ್ಪಾಯ್ತು. ಅಮ್ಮ ತರಕಾರಿ ಕತ್ರಿಸ್ಕೊಡು ಅಂದಿದ್ರು, ನಾನು ಹೋಗ್ತೀನಿ. ಅಮ್ಮ, ಅಮ್ಮ. ಬೇಡ ಬಿಡೆ ಲಕ್ಷ್ಮಿ, ಅಡುಗೆ ಆಗೋಯ್ತು. ಮಕ್ಳೇ, ಹಾಗಾದ್ರೆ ನಡೀರಿ ಊಟಕ್ಕೆ. ರೀ, ಚೆನ್ನಾಯ್ತು. ಬೆಳಿಗ್ಗೆ ಹೋದವ್ರು ಈಗ ಬಂದಿದ್ದೀರಾ. ಬಂದ ತಕ್ಷಣ ಲೆಕ್ಕದ ಕಟ್ಟೆ ಶುರು ಮಾಡ್ಕೊಂಡಿದ್ರಲ್ಲ, ಮಾಡಿ ಹಾಕೋಕಂತಾನೆ ನಾನು ಇದ್ದೀನಲ್ಲ. ಸೀತಾ, ನೀನ್ ಮಾಡಿ ಹಾಕಿದ್ಮೇಲೆ ತಿನ್ನೋದೇ ಇರಕ್ಕಾಗುತ್ತೇನೆ? ನೀವು ಸರಿಯಾಗೇ ಇದ್ದೀರಾ. ಇವ್ರಿಬ್ಬರ ಜೊತೆ ಸೇರ್ಕೊಂಡು ನೀವು ಚಿಕ್ಕ ಮಕ್ಳಿಗಿಂತ ಹೆಚ್ಚಾಗಿ ಕುಣಿಯೋಕ್ ಶುರು ಮಾಡಿದಿರಾ ಬಿಡಿ. ನಾಗೇಶ, ಲಕ್ಷ್ಮಿ, ನೋಡಿದ್ರಾ ನಿಮ್ಮ ಅಮ್ಮ ನಾವು ಅರಟೆ ಹೊಡೆಯೋದನ್ನ ಕೇಳಿ ಎಷ್ಟು ರೇಗ್ತಾ ಇದ್ದಾಳೆ ಅಂತ? ಅಪ್ಪ ಮರೆಗಾಡೋದು ಇದ್ದಿದ್ದೆ, ಅದೇನೋ ಹೇಳ್ತಿದ್ರಲ್ಲ ಅದನ್ನು ಹೇಳಿ ಅಪ್ಪ. ಅದೇ ಅದೇ ಅದೇಪ್ಪ ಭಿನ್ನರಾಶಿ ವಿಧಗಳು. ಓಹೋ, ನಾನು ಭಿನ್ನರಾಶಿಯಲ್ಲಿ ವಿಧಗಳಿವೆ ಅಂತ ಹೇಳಿದ್ನಲ್ವಾ? ಹೌದು ಅಪ್ಪ, ಹೇಳಿದ್ರಿ. ಹೇಳ್ಕೊಳ್ಳೋಣ ಅನ್ನೋಷ್ಟ್ರಲ್ಲಿ ಅಮ್ಮ ಬಂದು ಮಧ್ಯೆ ಬಾಯಿನ ಹಾಕಿ ನಿಲ್ಸ್ಬಿಟ್ರು. ಅದೇ ಕಣ ನಾಗೇಶ, ಜೀವಿಗಳಲ್ಲಿ ಎಷ್ಟು ವಿಧ ಅಂದಾಗ 2 ವಿಧ ಅಂದೆ ಅಲ್ವಾ? ಅದೇ ತರ ಭಿನ್ನರಾಶಿಯಲ್ಲೂ ಸಹ 3 ವಿಧಗಳಿವೆ. ಅಪ್ಪ, 3 ವಿಧಗಳ? ಅವ್ ಯಾವ್ಯಾವ ಅಪ್ಪ? ಅಪ್ಪ, 3 ವಿಧಗಳ ಹೆಸರೇನು? ತಡೆಯೋ ನಾಗೇಶ, ನಾನು ಅದನ್ನ ಹೇಳ್ಕೊಡಕ್ ಬರ್ತಾ ಇದ್ದೀನಿ. ಭಿನ್ನರಾಶಿಯ 3 ವಿಧಗಳಂದ್ರೆ, ಮೊದಲನೆಯದು ಸಮಭಿನ್ನರಾಶಿ. ಓ, ಗೊತ್ತಾಯ್ತು. ಸಮಭಿನ್ನ ರಾಶಿ ಅಂದ್ರೆ ಛೇದ, ಅಂಶ 2 ಒಂದೇ ಸಮ ಇರುವ ಸಂಖ್ಯೆಗಳು ಅಲ್ವಾ ಅಪ್ಪ? ನಾಗೇಶ, ಅದಕ್ಕೆ ನಿನ್ನ ಆತ್ರಗಾರ ಅನ್ನೋದು. ಸಮ ಅಂದ ತಕ್ಷಣ ಛೇದ ಅಂಶ 2 ಸಮ ಅಂತ ಅಲ್ಲ, ಅಥವಾ ಅವೆರಡು ಸಮ ಸಂಖ್ಯೆಗಳೇ ಆಗಿರ್ಬೇಕು ಅಂತಾನೂ ಅಲ್ಲ. ಅದೇ ಅಪ್ಪ, ಮೊದಲನೆಯದು ಸಮಭಿನ್ನ ರಾಶಿ ಅಪ್ಪ, ಎರಡನೆಯದು? ಯಾಕೋ ನಾಗೇಶ ಅಷ್ಟೊಂದು ಆತ್ರ? ಎರಡನೆಯದು ವಿಷಮ ಭಿನ್ನ ರಾಶಿ. ಲಕ್ಷ್ಮಿ, ಗೊತ್ತಾಯ್ತಾ? ಎರಡನೇ ಯಾವ್ದು ಹೇಳು ನೋಡೋಣ. ಅಪ್ಪ, ಅದೇ ಅಪ್ಪ, ಎರಡನೆಯದು ವಿಷಮ ಭಿನ್ನರಾಶಿ. ಮೂರನೆಯದು ಯಾವ್ದಪ್ಪ? ಮೂರನೆಯದು ಮಿಶ್ರ ಭಿನ್ನರಾಶಿ. ಈ ರೀತಿಯ ಬಗೆಗಳನ್ನು ಹೊಂದಿದೆ. ನಾಗೇಶ, ಭಿನ್ನರಾಶಿ ಎಷ್ಟು ವಿಧಗಳನ್ನು ಹೊಂದಿದೆ ಹೇಳು ನೋಡೋಣ. ಅಂದ್ರೆ
3 ಬಗೆಯ ಭಿನ್ನರಾಶಿಗಳು ಇವೆ, ಸರಿನಾ ಅಪ್ಪ? ಹೌದು, 3 ವಿಧ ಅಥವಾ ಬಗೆಯ ಭಿನ್ನರಾಶಿಗಳು ಇವೆ. ಅವು ಯಾವುವು ಅಂತ ಹೇಳು ನೋಡೋಣ ಲಕ್ಷ್ಮಿ. ಅಪ್ಪ 3 ವಿಧದ ಭಿನ್ನರಾಶಿಗಳ ಮೊದಲನೇದು ಅದೇ ಸಮ ಭಿನ್ನರಾಶಿ, ಎರಡನೇದು ವಿಷಮ ಭಿನ್ನರಾಶಿ, 3ನೇದು ಮಿಶ್ರ ಭಿನ್ನರಾಶಿ, ಸರಿನಾ ಅಪ್ಪ? ಸರಿಯಾಗಿ ಹೇಳಿದ್ರಿ. ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ ಇವು ಭಿನ್ನರಾಶಿಯ ವಿಧಗಳು. ಅಪ್ಪ ಭಿನ್ನರಾಶಿಯ ವಿಧಗಳು 3, ಮತ್ತೆ ಅವು ಯಾವುವು ಅಂತ ಗೊತ್ತಾಯ್ತು. ಆದರೆ ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ ಅಂದ್ರೆ ಏನಪ್ಪ? ನಾಗೇಶ, ಮೊನ್ನೆ ಕಲ್ಲಂಗಡಿ ಹಣ್ಣು ತಿಂದ್ವಲ್ಲ, ಅವಾಗ ಅದನ್ನ ಪಾಲ್ ಮಾಡಿದೆ. ಹೇಗ್ ಮಾಡಿದೆ ಅಂತ ಒಂದ್ ಸ್ವಲ್ಪ ನೆನ್ಸ್ಕೋ. ಅದೇಪ್ಪ, 4 ತುಂಡುಗಳನ್ನು ಮಾಡಿ ನನಗೆ 1 ತುಂಡು ಅಂದ್ರೆ ಕಾಲುವಾಗ ಕೊಟ್ಟಿದ್ರಿ ಅಲ್ವಾ? ಅದನ್ನ ಭಿನ್ನರಾಶಿಲಿ ಹೇಳು ನೋಡೋಣ. ಭಿನ್ನರಾಶಿಲ ಅದು ಅದು ಕಾಲು ಭಾಗನ 4ನೇ ಒಂದು ಅಂತೀವಿ ಅಲ್ವಾ ಅಪ್ಪ? ಹೌದು ಲಕ್ಷ್ಮಿ, ಇವಾಗ ನೀನ್ ಹೇಳು, ಈ 4ನೇ ಒಂದರಲ್ಲಿ ಛೇದ ಜಾಸ್ತಿ ಇದೆಯೋ ಅಂಶ ಜಾಸ್ತಿ ಇದೆಯೋ? ಛೇದ 4, ಅಂಶ 1, ಅದರಿಂದ ಛೇದ ಜಾಸ್ತಿ ಇದೆ. ಹೌದು ನಾಗೇಶ, ಛೇದ ಜಾಸ್ತಿ ಇದೆ. ಇವಾಗ ನಾನು ಕೆಲವೊಂದು ಭಿನ್ನರಾಶಿ ಸಂಖ್ಯೆಗಳನ್ನ ಹೇಳ್ತೀನಿ, ನೀವು ಹುಷಾರಾಗಿ ಕೇಳಿಸ್ಕೋಬೇಕು. ಸರಿಯಪ್ಪ, ಹೇಳಿ ಕೇಳಿಸ್ಕೊತೀವಿ. 5ನೇ 3, 10ನೇ 2, 12ನೇ 6, 24ನೇ 8. 5ನೇ 3, 10ನೇ 2, 12ನೇ 6, 24ನೇ 8. ಸರಿ, ಹಾಗಾದ್ರೆ ಈ ಎಲ್ಲಾ ಭಿನ್ನರಾಶಿ ಸಂಖ್ಯೆಗಳಲ್ಲಿ ಛೇದದ ಬೆಲೆ ಏನಾಗಿದೆ? ಅಪ್ಪ ನಾನ್ ಹೇಳ್ತೀನಿ, ಛೇದದ ಬೆಲೆ ಹೆಚ್ಚಾಗಿದೆ. ಹೌದಾ ಲಕ್ಷ್ಮಿ, ಛೇದದ ಬೆಲೆ ಹೆಚ್ಚಾಗಿದೆ ಅಲ್ವಾ? ಹಾಗಾದ್ರೆ ನಾಗೇಶ ನೀನ್ ಹೇಳು, ಅಂಶದ ಬೆಲೆ ಏನಾಗಿದೆ ಅಂತ. ಅಪ್ಪ ನೀವ್ ಹೇಳಿದ ಭಿನ್ನರಾಶಿ ಸಂಖ್ಯೆಗಳಲ್ಲಿ ಅಂಶದ ಬೆಲೆ ಕಡಿಮೆ ಆಗಿದೆ. ಹೌದು ನಾಗೇಶ, ನಾನು ಹೇಳಿದ ಭಿನ್ನರಾಶಿ ಸಂಖ್ಯೆಗಳಲ್ಲಿ ಅಂಶ ಏನಾಗಿದೆ? ಚಿಕ್ಕದಾಗಿದೆ. ಆದ್ರೆ ನಾನು ಹೇಳಿದ್ನಲ್ಲ, ಆ ಭಿನ್ನರಾಶಿ ಸಂಖ್ಯೆಗಳಲ್ಲಿ 12ನೇ 6 ಅಂತ ಹೇಳಿದೆ ಅಲ್ವಾ? ಅಪ್ಪ ಸರಿ, 12ನೇ 6 ಅಂತ ಹೇಳಿದ್ರಿ. ಆದ್ರೆ ನೀವು ಸಮ ಭಿನ್ನರಾಶಿ ಬಗ್ಗೆ ಹೇಳ್ಕೊಡಿ ಅಂದ್ರೆ ಏನೇನೋ ಹೇಳ್ಕೊಡ್ತಾ ಇದ್ದೀರಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ನಾಗೇಶ, ಅಪ್ಪ ಹೇಳ್ಕೊಡೋದನ್ನ ಸ್ವಲ್ಪ ಗಮನ ಇಟ್ಕೊಂಡು ಕೇಳಿಸ್ಕೊ. ಅಮ್ಮ ಮಾಡ್ತಿರೋ ಅಡ್ಗೆ ಕಡೆ ಗಮನ ಕೊಡ್ಬೇಡ. ನಾಗೇಶ, ಇವಾಗ ಅರ್ಥ ಆಗುತ್ತೆ ಕೇಳು. 12ನೇ 6 ಅಂತ ಹೇಳಿದೆ ಅಲ್ವಾ? ಅದರಲ್ಲಿ ಒಂದು ಹಣ್ಣನ್ನ 12 ತುಂಡುಗಳಾಗಿ ಮಾಡಿ ಅದರಲ್ಲಿ 6 ತುಂಡುಗಳನ್ನ ಕೊಟ್ಟಿದ್ದಾರೆ ಅಂತ ಅಲ್ವಾ? ಹೌದು ಅಪ್ಪ. 12ನೇ 6, 10ನೇ 4, 20ನೇ 5 ಈ ಎಲ್ಲಾ ಭಿನ್ನರಾಶಿಗಳು ಒಂದು ಪೂರ್ಣಕ್ಕಿಂತ ಕಡಿಮೆ ಇವೆ. ಜೊತೆಗೆ 12ನೇ 6, 10ನೇ 4 ಇವುಗಳೆಲ್ಲ ಅಂಶ ಛೇದಕ್ಕಿಂತ ಚಿಕ್ಕದಾಗಿದೆ. ಹೌದು ಅಪ್ಪ, ಅಂಶ ಛೇದಕ್ಕಿಂತ ಚಿಕ್ಕದಾಗಿದೆ. ಅಪ್ಪ ಹಾಗಾದ್ರೆ 2ನೇ ಒಂದು ಪೂರ್ಣಕ್ಕಿಂತ ಕಡಿಮೆನಾ? ಹೌದು ನಾಗೇಶ, 2ನೇ 1 ಅಂದ್ರೆ ಅರ್ಧ, ಒಂದು ಹಣ್ಣಿಗಿಂತ ಕಡಿಮೆ ತಾನೆ. ಅದರಿಂದ ಅದು 1 ಪೂರ್ಣಕ್ಕಿಂತ ಕಡಿಮೆ ಇದೆ. ಈ ಭಿನ್ನರಾಶಿಯು 1ಕ್ಕಿಂತ ಕಡಿಮೆ ಇದ್ದರೆ ಅದನ್ನ ಸಮಭಿನ್ನರಾಶಿ ಅಂತ ಕರಿತೀವಿ. ಅಂದ್ರೆ ಭಿನ್ನರಾಶಿಯ ಬೆಲೆ 1ಕ್ಕಿಂತ ಕಡಿಮೆ ಇದ್ದು ಅಂಶವು ಛೇದಕ್ಕಿಂತ ಚಿಕ್ಕದಾಗಿದ್ರೆ ಅದನ್ನ ಸಮಭಿನ್ನರಾಶಿ ಅಂತ ಕರಿತೀವಪ್ಪ. ಹೌದು, ಸಮಭಿನ್ನರಾಶಿಯಲ್ಲಿ ಅಂಶವು ಛೇದಕ್ಕಿಂತ ಯಾವಾಗಲೂ ಚಿಕ್ಕದಾಗಿರುತ್ತೆ. ಅಪ್ಪ ಭಿನ್ನರಾಶಿಯ 3 ವಿಧಗಳಲ್ಲಿ ಸಮ ಭಿನ್ನರಾಶಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ನಾಗೇಶ, ಸಮಭಿನ್ನರಾಶಿ ಅಂದ್ರೆ ಏನು ಅಂತ ಗೊತ್ತಾದ್ಮೇಲೆ ಮತ್ತೆ ಯಾಕೋ ಅನುಮಾನ? ವಿಷಮ ಭಿನ್ನರಾಶಿ ಅಂದ್ರೆ ಏನು ಅಂತನಾ? ಅಕ್ಕ ಆತರ ಅನುಮಾನ ಅಲ್ಲ, ಸಮಭಿನ್ನರಾಶಿ ಅಂತ ಗುರ್ತಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೋಡೋಣ ನಾಗೇಶ, ಇವಾಗ ನೀನು ಹೇಳು, ಸಮಭಿನ್ನರಾಶಿ ಅಂದ್ರೆ ಏನು ತಿಳಿದುಕೊಂಡೆ ಅಂತ. ಅಪ್ಪ ಸಮಭಿನ್ನರಾಶಿ ಅಂದ್ರೆ ಭಿನ್ನರಾಶಿ 1ಕ್ಕಿಂತ ಕಡಿಮೆ ಇರಬೇಕು, ಮತ್ತೆ ಅಂಶವು ಛೇದಕ್ಕಿಂತ ಚಿಕ್ಕದಾಗಿರಬೇಕು. ಇದನ್ನ ಸಮಭಿನ್ನರಾಶಿ ಅಂತೀವಿ. ಏನೋ ನಾಗೇಶ, ಇಷ್ಟೊಂದು ಸಖತ್ತಾಗಿ ಕಲ್ತ್ಕೊಬಿಟ್ಟೆ. ನೋಡೋ ನಾಗೇಶ, ಯಾವ ಭಿನ್ನರಾಶಿಯು 1ಕ್ಕಿಂತ ಕಡಿಮೆ ಇರುತ್ತೋ ಆಮೇಲೆ ಅಂಶ ಛೇದಕ್ಕಿಂತ ಕಡಿಮೆ ಇದೆಯೋ ಅವುಗಳನ್ನು ಸಮಭಿನ್ನರಾಶಿ ಅಂತ ಕರಿತೀವಿ. ಅಪ್ಪ ಸಮಭಿನ್ನರಾಶಿ ಗುರುತಿಸೋದು ಇಷ್ಟೊಂದು ಸುಲಭನಾ? ಹೌದು ನಾಗೇಶ, ಇವಾಗ ನಾನು ಕೆಲವು ಭಿನ್ನರಾಶಿ ಸಂಖ್ಯೆ ಹೇಳ್ತೀನಿ. ಯಾವ ಭಿನ್ನರಾಶಿ ಸಮಭಿನ್ನರಾಶಿ ಅಂತ ಹೇಳ್ತೀಯ? 12ನೇ 4, 60ನೇ 8, 35ನೇ 7. 12ನೇ 4, 60ನೇ 8, 35ನೇ 7. ಇವುಗಳಲ್ಲಿ ಯಾವ ಭಿನ್ನರಾಶಿ ಸಮಭಿನ್ನರಾಶಿ ಅಂತ ಹೇಳು ನೋಡೋಣ. ಅಪ್ಪ ಇವುಗಳಲ್ಲಿ ಅಂಶವು ಛೇದಕ್ಕಿಂತ ಕಡಿಮೆ ಇದೆ,
ಆಮೇಲೆ ಭಿನ್ನರಾಶಿಯು ಒಂದಕ್ಕಿಂತ ಕಡಿಮೆ ಇದೆ. ಆದ್ದರಿಂದ ಇವುಗಳೆಲ್ಲ ಸಮಭಿನ್ನರಾಶಿ. ಜಾಣ, ಸರಿಯಾಗಿ ಹೇಳ್ದೆ. ಅಕ್ಕ ನೋಡಿದ್ಯಾ, ನನ್ ಪೆದ್ದನಲ್ಲ. ನಿನ್ನ ಅಕ್ಕನೂ ಜಾಣನೆ ಅಲ್ವೇನೆ ಲಕ್ಷ್ಮಿ? ಇವಾಗ ನೀನು ಹೇಳು ನೋಡೋಣ 3 ಸಮಭಿನ್ನರಾಶಿ ಸಂಖ್ಯೆಗಳನ್ನ. ಅಪ್ಪ, 4ನೇ 3, 10ನೇ 1, 16ನೇ 8. ಸರಿನಾ ಅಪ್ಪ? ಸರಿಯಾಗಿ ಹೇಳ್ದೆ ಲಕ್ಷ್ಮಿ. ರೀ ರೀ ನಗೇಶ, ಲಕ್ಷ್ಮಿ, ನಿಮ್ಮ ಅಮ್ಮ ಕೂಗ್ತಾ ಇದ್ದಾಳೆ. ಊಟ ರೆಡಿ ಆಯ್ತು ಅನ್ಸುತ್ತೆ. ನಿಮ್ ಜೊತೆ ಮಾತಾಡ್ತಾ ಕುಳಿತುಕೊಂಡ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ನಡೀರಿ. ರೀ ರೀ ನಿಮ್ಮ ಅಪ್ಪ ಮಕ್ಕಳ ಹರಿಕತೆ ಇನ್ನೂ ಮುಗ್ದಿಲ್ವಾ? ನಂಗಂತೂ ಕೇಳಿ ಕೇಳಿ ಈ ಹಾಳಾದ ಕಿವಿಗೆ ಕೇಳದೆ ಇರೋ ಹಾಗೆ ಆಗಿದೆ. ಅದೇನೋ ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತಲ್ಲ, ಹಾಗಾಯ್ತು. ನಿಮ್ಗೆ ಬೇರೆ ಕೆಲ್ಸ ಇಲ್ಲ ಅಂದ್ರೆ ಮಕ್ಕಳನ್ನೂ ಹರಟೆ ಕೂರಿಸ್ಕೋತೀರಾ? ಸೀತಾ, ನಿನಗಂತೂ ಮಾತು ಬರೋದೇ ಇಲ್ಲ. ಅದಕ್ಕೆ ಯಾವಾಗ್ಲೂ ಬಾಯಿ ಮುಚ್ಚಿದಾಗೆ ಇರ್ತೀಯಾ ಅಲ್ವಾ ಸೀತಾ? ಹೌದಾ ರೀ, ನಾನು ಹಾಗೇನೆ ನಿಮ್ ತರ ಒಟ್ಗುಡ್ತಾ ಇರ್ತೀನ ಹೇಳಿ. ಅಮ್ಮ ಅಮ್ಮ, ಊಟ ರೆಡಿ ಮಾಡಿದ್ದೀರಾ? ಹ್ಞೂ ನಗೇಶ, ರೆಡಿ ಆಗಿದೆ, ಬೇಗ ಬನ್ನಿ. ಆತ್ಮೀಯ ಕೇಳುಗರೆ, ಇದುವರೆಗೂ ನೀವು ಗಣಿತ ಧಾರಾವಾಹಿ ಲೆಕ್ಕದ ಕಟ್ಟೆ ಕಾರ್ಯಕ್ರಮದಲ್ಲಿ ರಾಮಪ್ಪನವರು ಲಕ್ಷ್ಮಿ ಮತ್ತು ನಾಗೇಶ್ವರವರಿಗೆ ಶ್ರಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ ಅವುಗಳ ನಡುವಿನ ವ್ಯತ್ಯಾಸವೇನು ಎಂಬುದರ ಬಗ್ಗೆ ಹೇಳಿದ್ರಿ ಅಲ್ವಾ? ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದರೆ ಅದನ್ನು ನಮಗೆ ಬರೆದು ಕಳಿಸಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 990000531119. ಮತ್ತೊಮ್ಮೆ ವಿಳಾಸ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ SMS ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಬಹುದು. ಕೇಳುಗರೆ, ಇದುವರೆಗೂ ನೀವು ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿಯ ಪ್ರಾಯೋಜಕತ್ವದಲ್ಲಿ ಜನಧ್ವನಿ ತಯಾರಿಸಿ ಬಿತ್ತರಿಸಿದ ಲೆಕ್ಕದ ಕಟ್ಟೆ ಕಾರ್ಯಕ್ರಮವನ್ನು ಕೇಳಿದಿರಿ. ಬರೆದವರು ಚೌಡಳ್ಳಿ ಚೆಲುವರಾಜು, ನಿರ್ಮಾಣ ಶಿವಕುಮಾರ್ ಮತ್ತು ನಿಂಗರಾಜು, ನೆರವು ವಿಜ್ಞಾನ ವಾಹಿನಿ ಮತ್ತು ವಿವೇಕ ಸ್ಕಾಲರ್ ಯೋಜನೆಯ ತಂಡ. ಪಾತ್ರಗಳು: ರಾಮಪ್ಪನ ಪಾತ್ರದಲ್ಲಿ ಶಾಂತರಾಜು ಆಗತೂರು, ಸೀತಮ್ಮನ ಪಾತ್ರದಲ್ಲಿ ಶ್ರುತಿ ಬೀಚನಹಳ್ಳಿ, ಲಕ್ಷ್ಮೀ ಪಾತ್ರದಲ್ಲಿ ಕುಮಾರಿ ನಿವೇದಿತಾ, ನಾಗೇಶ್ ಪಾತ್ರದಲ್ಲಿ ಮಾಸ್ಟರ್ ಚೇತನ್. ಕೇಳುಗರೆ, ಮತ್ತೊಂದು ವಿಷಯವನ್ನು ಚರ್ಚಿಸಲು ಲೆಕ್ಕದ ಕಟ್ಟೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಗಣಲೋಕ ನಾ ಕಾಣೆ ನನ್ನಾಣೆ, ಅಳೆದಾವ ಗಜಕಟ್ಟಿ ಮೊಳಕಟ್ಟಿ, ಅಳೆದಾವ ಗಜಕಟ್ಟಿ ಮೊಳಕಟ್ಟಿ. ಈ ಜಗದ ಹುದ್ದಗಲ ಗೆಳೆಯಾರೇ, ಈ ಜಗದ ಹುದ್ದಗಲ